ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದಲ್ಲಿ ನಾವು ಈ ತಿಂಗಳು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಏಷಾಯನ ಪ್ರವಾದನ ಗ್ರಂಥ 63ನೇ ಅಧ್ಯಾಯ 2 ಮತ್ತು 3ನೇ ವಚನ. ಏಷಾಯನ ಪ್ರವಾದನ ಗ್ರಂಥ 63, 2 ಮತ್ತು 3ನೇ ವಚನಗಳು. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರಾತ್ಮನ ತಾನೇ ನಮಗೆ ಈ ವಾಕ್ಯಗಳನ್ನ ಬೋಧಿಸಿ ಇವುಗಳನ್ನ ಗ್ರಹಿಸುವುದಕ್ಕೆ ತನ್ನ ಕೃಪೆನ ಅನುಗ್ರಹಿಸಲಿ. ನನ್ನ ದಿವಸದಲ್ಲಿ ಹೇಳಿದ ಹಾಗೆ ನೆನ್ನೆ ದಿನ ನಾವು ಏಷಾಯ 63 ಮೊದಲನೇ ವಚನವನ್ನು ಧ್ಯಾನಿಸಿದ್ದೇವೆ. ಈ ದಿನ ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತಾ ಇದ್ದೇವೆ. ನನ್ನ ದಿವಸದಲ್ಲಿ ನಾವು ಅರ್ಥಕೊಂಡೆವು 7 ವರ್ಷದ ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ಅಂತ್ಯ ಮತ್ತು ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಆರಂಭ. ಸರಿ ದರಡರ ನಡುವೆ ಒಂದು ಯುದ್ಧ ನಡೀತದೆ. ಕ್ರಿಸ್ತ ವಿರೋಧಿಯ ಆಳ್ವಿಕೆ ಯುದ್ಧದಲ್ಲಿ ಅಂತ್ಯಗೊಳ್ತದೆ. 1000 ವರ್ಷದ ಕ್ರಿಸ್ತನ ಆಳ್ವಿಕೆ ಈ ಯುದ್ಧದ ಜಯದೊಂದಿಗೆ ಆರಂಭವಾಗ್ತದೆ. ಇದರ ಕುರಿತಾಗಿ ಸಾಕಷ್ಟು ವಿವರಣೆಗಳನ್ನ ದೇವರು ಇಡೀ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾನೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆವರೆಗೆ ಇದನ್ನು ವಿಧ ವಿಧವಾಗಿ ನಾವು ಗ್ರಹಿಸಲು ಸಾಧ್ಯ. ಕೀರ್ತನೆ ಪುಸ್ತಕಗಳಲ್ಲಿಯೂ ಅನೇಕ ಅಧ್ಯಾಯಗಳಲ್ಲಿ ಇದರ ಕುರಿತಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಪ್ರವಾದಿಯಾದ ಏಷಾಯನಿಗೆ ದೇವರು ಈ ಕಾರ್ಯಗಳನ್ನ ಪ್ರಕಟಿಸಿದ್ದಾನೆ. ಮೊದಲನೇ ವಚನದ ಹಾಗೆ 2ನೇ ವಚನದಲ್ಲಿಯೂ ಪ್ರಶ್ನೆ ಇದೆ. ಆದರೆ ಮೊದಲನೇ ವಚನದಲ್ಲಿ ಪ್ರಶ್ನೆ ಮತ್ತೆ ಉತ್ತರವಿದೆ. ಆದರೆ 2ನೇ ವಚನ ಪೂರ್ತಿ ಅದು ಪ್ರಶ್ನೆಯೇ. 3ನೇ ವಚನದಿಂದ ಸುದೀರ್ಘವಾಗಿ 4 ವಚನಗಳಲ್ಲಿ ಅದಕ್ಕೆ ಉತ್ತರವನ್ನು ದೇವರು ಕೊಡ್ತಾನೆ. ಇಲ್ಲಿಯ ಒಂದು ವಿಶೇಷತೆ ಏನೆಂಬುದಾಗಿ ಕೇಳಿದರೆ, ಈ ಯುದ್ಧ ಯಾಕೆ ಎಂಬುದಾಗಿ ಪ್ರಶ್ನಿಸುವಾಗ ದೇವಾದಿದೇವನು ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನಕೂಟವನ್ನು ಸಂತೈಸಿ ಅವರ ಮಧ್ಯದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸಿ ಅಲ್ಲಿಂದ ಆತನು ಪ್ರಪಂಚವೆಲ್ಲ ಆತನು ಆಳ್ವಿಕೆ ಮಾಡಲಿಕ್ಕಿದ್ದಾನೆ. ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಅರಸನಾದ ನೆಬೂಕದ್ನೆಚ್ಚರನಿಗೆ ದೇವರು ಒದಗಿಸಿದ ಕನಸು, ಅದರಿಂದ ವಿಚಲಿತನಾದಂಥ ಅರಸ ಆ ಕನಸು ಏನೆಂಬುದಾಗಿ ಹೇಳದೆ ತನ್ನ ಬಳಿ ಇದ್ದ ವಿದ್ವಾಂಸರು, ಜೋಯಿಸರು, ಇವರ ಬಳಿ ಅಥವಾ ಜ್ಞಾನಿಗಳ ಬಳಿ ಅದರ ಅರ್ಥವನ್ನು ವಿವರಿಸುವಂತೆ ಕೇಳುವಾಗ ಯಾರೊಬ್ಬರೂ ಹೇಳಲು ಅಶಕ್ತರಾದಾಗ ಈ ಸುದ್ದಿ ದಾನಿಯೇಲನಿಗೆ ಮುಟ್ಟಿದಾಗ ದಾನಿಯೇಲನು ಈ ಸವಾಲನ್ನು ಅಂಗೀಕರಿಸಿ ಆ ಮಿಕ್ಕ ಜೋಯಿಸರ ವಿದ್ವಾಂಸರ ಮೇಲೆ ಬಂದಿದ್ದ ಖಡ್ಗವನ್ನು ತಡೆಯುವಂತೆ ಮಾತನಾಡಿ ಈತನು ದೇವರನ್ನು ಆತುಕೊಂಡಾಗ ಆತನಿಗೆ ದೇವರ ಅರ್ಥವನ್ನು ಒದಗಿಸ್ತಾನೆ. ಆ ಕನಸಿನ ಅಂತ್ಯದಲ್ಲಿ ಅಂದರೆ ಆ ವಿಗ್ರಹದ ವಿಶೇಷತೆ ಚಿನ್ನದ ತಲೆ, ಬೆಳ್ಳಿಯ ಭುಜ ಮತ್ತು ಎದೆ, ತಾಮ್ರದ ಹೊಟ್ಟೆ ಮತ್ತು ಸೊಂಟದಿಂದ 2 ಕಾಲುಗಳು, ಅದು ಕಬ್ಬಿಣ ಮತ್ತು ಪಾದ ಕಬ್ಬಿಣ ಮತ್ತು ಜೇಡಿಮಣ್ಣು. ಹೀಗೆ ವಿವಿಧ ರಾಜ್ಯಗಳು ಒಂದಕ್ಕಿಂತ ಒಂದರ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಅಂತ್ಯದಲ್ಲಿ ಒಂದು ಗುಂಡು ಬಂಡೆ ಬಂದು ಅದನ್ನು ಆ ಪಾದಗಳಿಗೆ ಬಡಿಯುವಾಗ ಇಡೀ ವಿಗ್ರಹ ಚೂರು ಚೂರಾಗಿ ಗಾಳಿಯಲ್ಲಿ ತೂರಿಕೊಂಡು ಹೋಗ್ತದೆ. ನಂತರದಲ್ಲಿ ಆ ಬಡಿದ ಗುಂಡು ಬಂಡೆ ಪ್ರಪಂಚವೆಲ್ಲ ವ್ಯಾಪಿಸ್ತದೆ ಎಂಬುದಾಗಿ ಬರೆದದೆ. ಹಾಗಾದರೆ ಇದು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ತೋರಿಸುವಂಥ ವಿಷಯ. ಇದು ದೇವರು ಇಸ್ರಾಯೇಲರಿಗಾಗಿ ತಿರುಗಿ ರಾಜ್ಯವನ್ನು ಸ್ಥಾಪಿಸಿಕೊಳ್ಳುವ ಸಂದರ್ಭ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಡುವಂಥ ಅಪೊಸ್ತಲರ ಕೃತ್ಯದ 1ನೇ ಅಧ್ಯಾಯದ ಘಟನೆಯಲ್ಲಿ ಶಿಷ್ಯರು ಕೇಳ್ತಾರೆ, ನೀನು ಈ ಕಾಲದಲ್ಲೇ ನಮಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ?
ಹಾಗಾದರೆ ಇಸ್ರೇಲರ ಮರುಸ್ಥಾಪನೆ ಅಥವಾ ಇಸ್ರೇಲರ ಪುನಃಸ್ಥಾಪನೆ ಯಾವಾಗ ಎನ್ನುವಂಥ ಪ್ರಶ್ನೆ ಶಿಷ್ಯರೊಳಗಿತ್ತು. ಹಾಗಾದರೆ ದೇವರು ಅದು 1000 ವರ್ಷ ಆಳ್ವಿಕೆ ಎಂಬುದನ್ನು ನಂತರದಲ್ಲಿ ಅನೇಕ ವಿಧದಲ್ಲಿ ಅದನ್ನು ಪ್ರಕಟಿಸ್ತಾನೆ. ಹಾಗಾದರೆ ಆ 1000 ವರ್ಷ ಆಳ್ವಿಕೆಯ ಆರಂಭದ ವಿಶೇಷತೆ ತಾನೇ ಮೆಸ್ಸೇನೆಂಬುದಾಗಿ ಇಸ್ರೇಲರಿಗೆ ಸ್ಪಷ್ಟವಾಗಿ ಆತನು ತನ್ನನ್ನು ತೋರ್ಪಡಿಸಿಕೊಂಡು ಅವರ ಮಧ್ಯದಲ್ಲಿ ಅರಸನಾಗಿಯೂ ಅವರ ಮಧ್ಯದಲ್ಲಿ ಯಾಜಕನಾಗಿಯೂ ಅರಸನ ಮತ್ತು ಯಾಜಕನ ಜವಾಬ್ದಾರಿಯನ್ನು ತೋರಿಸತಕ್ಕ ಕಿರೀಟವನ್ನು ಜಕರಿ ಗ್ರಂಥದ ಪ್ರಕಾರ ಆತನು ತೊಟ್ಟುಕೊಂಡವನಾಗಿ ಆತನು ಆಳ್ವಿಕೆ ಮಾಡ್ತಾನೆ. ಈ ಭಾಗದಲ್ಲಿ ಆತನು ಇಸ್ರೇಲರನ್ನು ಪುನಃ ಸಂತೈಸುವಂಥ ವಿಷಯ. ಹಾಗಾಗಿ ನಾವು ಇಲ್ಲಿ 4ನೇ ವಚನದಲ್ಲಿ ಓದುವಾಗ ಆತನು ಹೀಗೆ ಹೇಳಿಕೊಳ್ತಾನೆ, ನನ್ನ ಜನರನ್ನ ವಿಮೋಚಿಸುವ ವರ್ಷವು. ಹಾಗಾದರೆ ಇಸ್ರೇಲರನ್ನ ತಿರುಗಿ ಪುನಃಸ್ಥಾಪಿಸುವ ಒಂದು ಕಾರ್ಯಲ್ಲಿದೆ. ಹಾಗಾಗಿ ಅದರ ಅಲ್ಲಿಯವರೆಗೂ ವಿರೋಧಿಗಳಾಗಿ ನಿಂತವ ಒಂದು ದೊಡ್ಡ ಜನಕೂಟವಿದೆ. ಕ್ರಿಸ್ತ ವಿರೋಧಿಯ 7 ವರ್ಷ ಆಳ್ವಿಕೆ ಯಾವುದೆಂಬುದಾಗಿ ಹೇಳಿದರೆ, ಸೈತಾನನು ನೇರವಾಗಿ ಭೂಮಿಯ ಮೇಲೆ ತನ್ನ ಆಳ್ವಿಕೆ ಮಾಡುವಂತೆ ಆತನಿಗೆ ಸಿಕ್ಕ ಅವಕಾಶ. ಆದರೆ ದೇವರು ಅದಕ್ಕೆ ಬಹಳ ಬೇಗ ಅಂತ್ಯಕ್ಕೂ ಅಲ್ಲಿ ಕೊಡ್ತಿದ್ದಾನೆ. ಆ ಯುದ್ಧದಲ್ಲಿ ಅದು ಅಂತ್ಯವಾಗ್ತದೆ. ಆ ಸಂದರ್ಭದಲ್ಲಿ ಯೇಸು ಯುದ್ಧಕ್ಕೆ ಇಳಿದಾಗ ಆತನು ತನ್ನ ಕುರಿತಲ್ಲಿ ಹೇಳಿಕೊಳ್ಳುವಂಥ ಅನೇಕ ಮಾತುಗಳಿದೆ. ಈ ಎರಡನೇ ವಚನಕ್ಕೆ ಬರೋಣ. ನಿನ್ನ ಉಡುಪು ಏಕೆ ಕೆಂಪಾಗಿದೆ, ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ಈ ಮಾತನ್ನ ನಾವು ಆದಿಕಾಂಡದಲ್ಲಿ ಓದ್ಬೋದು. ಮೂಲಪಿತೃಗಳಲ್ಲಿ ಯಾಕೋಬನು ಆತನು ತನ್ನ ಮಕ್ಕಳನ್ನು ಆಶೀರ್ವದಿಸುವಾಗ, ಯಹೂದ್ಯನಿಗೆ ಆಶೀರ್ವದಿಸುವಾಗ, ಯಹೂದ ಕುಲದಿಂದ ಯೇಸುಕ್ರಿಸ್ತನು ಬಂದು ನಾಳೆ ಆತನು ಮಾಡಲಿಕ್ಕಿರುವ ಕಾರ್ಯವನ್ನು ಆ ಕುಲದ ಮೇಲೆ ಆತನು ಮಾತನಾಡ್ತಾನೆ. ಆತನಲ್ಲಿ ಹೇಳ್ತಾನೆ. 11ನೇ ವಚನ 12ನೇ ವಚನಕ್ಕೆ ಬರುವಾಗ ನಾವಿದನ್ನು ಗಮನಿಸ್ತೇವೆ. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಲತೆಗೆ ಕಟ್ಟುವನು, ದ್ರಾಕ್ಷಿಗೆ ತನ್ನ ಕತ್ತಿಯನ್ನು ಬಿಗಿಯುವನು. ಇದು ಕ್ರಿಸ್ತನ ಮೊದಲನೇ ಬರೋಣದ ಒಂದು ಘಟನೆ ಆಗ್ತದೆ. ನಂತರದಲ್ಲಿ ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಯನ್ನು ಒಗೆಯುವನು. ಇದು ಕ್ರಿಸ್ತನ 2ನೇ ಬರೋಣಕ್ಕೆ ಸಂಬಂಧಪಟ್ಟ ವಿಷಯ. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಯನ್ನು ಒಗೆಯುವನು, ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರವನ್ನು ಅದ್ದಿ ತೊಳೆಯುವನು, ದ್ರಾಕ್ಷಾರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗೇ ಇರುವವು. ಹಾಗಾದರೆ ಇದೆಲ್ಲವೂ ಯೇಸು ಕ್ರಿಸ್ತನು ಈ ಯುದ್ಧದಲ್ಲಿ ಬಂದು ಯುದ್ಧವನ್ನು ಜಯಿಸುವಾಗ ಹೇಗೆ ಅನೇಕರು ಈತನ ರೌದ್ರಾವೇಶದಲ್ಲಿ ಮರಣಾಪ್ಲಿಕ್ಕಿದ್ದಾರೆ, ವಿಪರೀತ ರಕ್ತಪಾತವಾಗಲಿಕ್ಕಿದೆ. ಅದನ್ನು ಈತನು ಇಲ್ಲಿ ಮುಂದುವರೆದು ಇಲ್ಲಿ ಯೆಶಾಯ 63:3 ಆತನು ಹೇಳ್ತಾನೆ, ನಾನೊಬ್ಬನಾಗಿಯೇ ದ್ರಾಕ್ಷಿ ತೊಟ್ಟಿಯಲ್ಲಿ ತುಳಿದಿದ್ದೇನೆ. ಮೂಲಪಿತೃವಾದ ಯಾಕೋಬನು ಕಂಡ ಆ ದರ್ಶನವನ್ನ ಈಗ ದೇವರು ತಾನೇ ಹೇಳ್ತಿದ್ದಾನೆ, ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ. ಜನಾಂಗದವರಲ್ಲಿ ಯಾರೂ ನನ್ನೊಂದಿಗೆ ಇರಲಿಲ್ಲ. ಯಾರೊಬ್ಬರು ಯೇಸುವಿಗೆ ಆ ದಿನ ಸಹಾಯಕ್ಕೆ ಇಲ್ಲದಿದ್ದಾಗ ಆತನೊಬ್ಬನೇ ಹೋರಾಡ್ತಾನೆ. ನನ್ನ ಕೋಪದಿಂದ ಶತ್ರುಗಳನ್ನ ತುಳಿದೆನು. ಹೇಗೆ ತೊಟ್ಟಿಯಲ್ಲಿ ದ್ರಾಕ್ಷಿನ ಹಾಕಿ ಅದರ ರಸವನ್ನು ತೆಗೆಯುವಂತೆ ಆಳುಗಳು ಕಾಲಿನಲ್ಲಿ ತುಳಿತಾರೋ ಹಾಗೆ ಆ ಯುದ್ಧದ ದಿನದಲ್ಲಿ ದೇವರು ಕೋಪದಿಂದ ಶತ್ರುಗಳನ್ನ ತುಳಿತಾನೆ. ಆಗ ರಕ್ತವು ಚಿಮ್ಮುತ್ತದೆ, ಆತನ ವಸ್ತ್ರವು ರಕ್ತಭರಿತವಾಗ್ತದೆ. ಅದನ್ನೇ ಇಲ್ಲಿ ಬರೆದಿರುವಂಥ ವಿಷಯ. ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದ್ದೇನೆ ಎಂಬುದಾಗಿ ತುಳಿದು ಮತ್ತೆ ಹೀಗೆ ತಿಕ್ಕುವ ಹಾಗೆ ಕಾಲಿನಲ್ಲಿ ಹೊಸಗಿದ್ದೇನೆ. ನಂತರ ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದದೆ. ಅದನ್ನೇ ಯಾಕೋಬನು ನೋಡಿ ಬರೆದಿರುವಂಥದ್ದು. ನಾನು ಉಡುಪನ್ನೆಲ್ಲ ಮಾಸಿಕೊಂಡೆನು. ಮುಂದುವರೆದ ಆತನು ಹೇಳ್ತಾನೆ, ಯಾಕೆಂದರೆ ಮುಯಿ ತೀರಿಸುವ ದಿನವು, ಶತ್ರುಗಳಿಗೆ ಮುಯಿ ತೀರಿಸುವ ದಿನವು ನಾನು ಹೃದಯದಲ್ಲಿ ಸಿದ್ಧವಾಗಿದೆ. ಶತ್ರುಗಳಿಗೆ ಎಂದು ಮುಯಿ ತೀರಿಸಬೇಕೆಂಬುದು ದೇವರ ಹೃದಯದಲ್ಲಿ ಸಿದ್ಧವಾಗಿದೆ. ಯಾರೊಬ್ಬರು ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ಮೊದಲನೇ ಬರೋಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಪ್ರವಾದನೆಗಳು ನುಡಿಯಲ್ಪಟ್ಟಿತ್ತು ಅಷ್ಟೂ ನೆರವೇರಿದೆ. ಈಗಲೂ ಆತನು ಏನೇನಾಗಬೇಕೆಂಬುದಾಗಿ ಹೇಳ್ತೇನೆ, ಅದು ನೆರವೇರ್ತಾ ಇದೆ. ಹಾಗಾದರೆ ಕ್ರಿಸ್ತನ 2ನೇ ಬರೋಣಕ್ಕಾಗಿ ಯಾವ ಮಾತುಗಳು ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಹಾಗೆಯೇ ಅಕ್ಷರಶಃ ನೆರವೇರ್ತದೆ. ಇವೆಲ್ಲವೂ ಅಕ್ಷರಶಃ ನೆರವೇರ್ಲಿಕ್ಕಿರುವಂಥ ಕಾರ್ಯಗಳು. ಈಗಿನ ಪ್ರಪಂಚ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಎಂಬುದಾಗಿ ಹೇಳಿದ್ರೆ ಈ ಯುದ್ಧವಾಗುವ ದಿಕ್ಕಿನಲ್ಲಿ ಪ್ರಪಂಚ ಹೋಗ್ತಾ ಇದೆ. ಅದಕ್ಕೆ ಅನೇಕ ಪುರಾವೆಗಳಿಗಾಗಲೇ ದಿನದಿಂದ ದಿನಕ್ಕೆ ವಿಧ ವಿಧ ರಾಜಕೀಯ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಮತ್ತು ಯುದ್ಧದ ಬೆಳವಣಿಗೆ, ಸೈನ್ಯದ ಬೆಳವಣಿಗೆ, ವಿಧ ವಿಧ ಅನ್ವೇಷಣೆಗಳ ಬೆಳವಣಿಗೆ ಎಲ್ಲವುಗಳು ಈ ದಿಕ್ಕಿನೆಡೆಗೆ ಹೋಗ್ತಾ ಇರೋದು ನಮಗೆ ಅರ್ಥವಾಗಲಿ. ನಂತರದಲ್ಲಿ
4ನೇ ವಚನ, ಯೆಶಾಯ 63:4. ಏಕೆಂದರೆ ಮುಯ್ಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು, ನನ್ನ ಜನರನ್ನು ವಿಮೋಚಿಸುವ ವರ್ಷವಾಗಿತ್ತು. ವೈರಿಗಳಿಗೆ ಮುಯ್ಯಿ, ಆದರೆ ತನ್ನ ಜನರಿಗೆ ವಿಮೋಚನೆ ವರ್ಷ. ದೇವರು ಕಾಲಗಳನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ವರ್ಷವು ಒದಗಿತ್ತು. ನಾನು ನೋಡಲು ಸಹಾಯಕನು ಯಾರೂ ಇರಲಿಲ್ಲ, ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ಆಗ ನನ್ನ ಸ್ವಹಸ್ತವೇ ನನಗೆ ರಕ್ಷಣಾ ಸಾಧನವಾಯಿತು, ನನ್ನ ರೌದ್ರವೇ ನನಗೆ ಆಧಾರವಾಯಿತು. ನನ್ನ ಕೋಪದಿಂದ ಜನಾಂಗಗಳನ್ನು ತುಳಿದು ರೋಷವೇರಿದವನಾಗಿ ಅವುಗಳನ್ನು ಚೂರು ಚೂರು ಮಾಡಿ ನೆಲದ ಮೇಲೆ ಅವುಗಳ ಸಾರವನ್ನು ಸುರಿದನು. ವಿಪರೀತವಾಗಿ ರಕ್ತ ಹರಿಯುವಂಥ ದಿನ ಅದು ಆಗ್ತದೆ. ಇದನ್ನ ಪ್ರಕಟಣೆ ಪುಸ್ತಕದಲ್ಲಿ ಹಾಗಾದರೆ ಆತನ ವಸ್ತ್ರ ಕೆಂಪು, ದ್ರಾಕ್ಷಿಯನ್ನ ತೊಟ್ಟಿಯಲ್ಲಿ ತುಳಿಯುವನ ಹಾಗೆ ಎಂಬುದಾಗಿ ಹೇಳಿದ ಮಾತು ಇಲ್ಲಿ ಬರ್ತದೆ. ಪ್ರಕಟಣೆ 19ನೇ ಅಧ್ಯಾಯದ 15ನೇ ವಚನದ ಕೊನೆಯ ಮಾತು ಹೀಗೆ ಬರ್ತದೆ: ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತಿಳಿಯುತ್ತಾನೆ. ಹಾಗಾದರೆ ದೇವರ ಕೋಪಕ್ಕೆ ಗುರಿಯಾಗತಕ್ಕವರನ್ನ ಆತನು ಒಂದು ಸ್ಥಳದಲ್ಲಿ ಅಥವಾ ಒಂದು ತೊಟ್ಟಿಯಲ್ಲಿ ಹಾಕ್ತಾನೆ. ಅವರನ್ನೆಲ್ಲ ಏಸು ದೇವರ ಸರ್ವಶಕ್ತನಾದ ತಂದೆಯಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷ ತೊಟ್ಟಿಯಲ್ಲಿ ಅವರನ್ನ ಕಾಲಲ್ಲಿ ಹಾಕಿ ತುಳಿಲಿಕ್ಕಿದ್ದಾನೆ. ಮೂಲಪಿತೃವಾದ ಯಾಕೋಬನು ಅದನ್ನು ಕಂಡ, ಪ್ರವಾದಿಯಾದ ಯೆಶಾಯನು ಅದನ್ನು ಕಂಡ, ಅಪೊಸ್ತಲನಾದ ಯೋಹಾನನು ಆತನಿಗೆ ಸಿಕ್ಕ ಈ ದರ್ಶನಗಳಲ್ಲಿ ಆತನೂ ಅದನ್ನು ಕಂಡಿದ್ದಾನೆ. ದೇವರು ತಿರುಗಿ ಮಾತನಾಡುವುದಾದರೆ, ಪದೇ ಪದೇ ಅವುಗಳನ್ನ ದೇವರು ಉಚ್ಚರಿಸುವುದಾದರೆ ಇವೆಲ್ಲವೂ ನೆರವೇರುವುದು ನಿಶ್ಚಯ. ಪ್ರಿಯರೇ, ಇಂಥ ಅದ್ಭುತ ಸಂಗತಿಗಳನ್ನ ದೇವರು ತಿಳಿಸಿದ್ದಾನೆ. ಸ್ನಾನಿಕನಾದ ಯೋಹಾನನು ತನ್ನ ಬಳಿ ಪರಿಸಾರ ಸದ್ದುಕಾರು ದೀಕ್ಷಾ ಸ್ನಾನಕ್ಕೆ ಬರುವಾಗ, ಮುಂದೆ ಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಎಂಬುದಾಗಿ ಹೇಳ್ದ. ಹಾಗಾದರೆ ಮುಂದೆ ದೈವಕೋಪವಿದೆ. ಥೆಸಲೋನಿಕದವರಿಗೆ ಪೌಲನು ಬರೆಯುವಾಗ ಆರಂಭದ ಅಧ್ಯಾಯದ 10ನೇ ವಚನದಲ್ಲಿ ಆತನು ಹೇಳ್ತಾನೆ, ಈ ಯೇಸುವೆ ಮುಂದೆ ಬರುವ ದೈವಕೋಪದಿಂದ ತಪ್ಪಿಸುವ ಆತನು. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ಮೊದಲನೇ ಬರೋಣದಲ್ಲಿ ದೇವರ ಕನಿಕರವನ್ನೆಲ್ಲ ಪ್ರಕಟಿಸಿದ. ಆದರೆ ಆತನು ಮುಂದೆ ಆತನ ಎರಡನೇ ಬರೋಣದ ಆರಂಭದಲ್ಲಿಯೂ ಮತ್ತು ನ್ಯಾಯ ತೀರ್ಪಿನ ದಿನದಲ್ಲಿಯೂ ದೇವರ ಕೋಪವನ್ನೆಲ್ಲ ಆತನು ಪ್ರಕಟಿಸಲಿಕ್ಕಿದ್ದಾನೆ. ಖಂಡಿತವಾಗಿ ದೇವರು ನಮ್ಮನ್ನು ಆತನ ಕೋಪ ಅನುಭವಿಸಲೇ ಎಂಬುದಾಗಿ ನಮ್ಮನ್ನು ನೇಮಿಸಿಲ್ಲ. ಅದನ್ನು ಥೆಸಲೋನಿಕ ಪತ್ರಿಕೆಯಲ್ಲಿ ಆತನು ಬರೀತಾನೆ. ದೇವರ ಕೋಪ ಅನುಭವಿಸೋದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಲಿಲ್ಲ. ಆ ವಾಕ್ಯವು ಅದ್ಭುತವಾಗಿದೆ. ಅಲ್ಲಿ ಬರ್ತದೆ 1 ಥೆಸಲೋನಿಕ 5ನೇ ಅಧ್ಯಾಯದ 9ನೇ ವಚನದಲ್ಲಿ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಪ್ರಿಯರೇ, ಈಗಲೇ ಎಂಬಂತೆ ನಿರ್ಧರಿಸ್ರಿ. ದೇವರ ಕೋಪವಲ್ಲ, ದೇವರ ರಕ್ಷಣೆಗೆ ಅಥವಾ ದೇವರ ರಕ್ಷಣೆ ಸಂಪಾದಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ನಿನ್ನನ್ನು ದೇವರು ತನ್ನ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನೇಮಿಸಿದ್ದಾನೆ, ದೇವರ ಕೋಪವನ್ನಲ್ಲ. ಈಗಲೇ ಆತನಿಗೆ ಒಪ್ಪಿಸಿಕೊಳ್ಳು. ಈ ಕಾರ್ಯಗಳೆಲ್ಲ ನೆರವೇರುವುದು ನಿಶ್ಚಯ. ದೇವರು ಮುಂದಾಗುವುದನ್ನು ತಿಳಿಸಿದ್ದಾನೆ, ಅವುಗಳನ್ನ ನೆರವೇರಿಸುತ್ತಲೇ ಬಂದಿದ್ದಾನೆ. ಈಗಲೂ ನೆರವೇರಿಸ್ತಿದ್ದಾನೆ, ಮುಂದೆಯೂ ನೆರವೇರಿಸಲಿಕ್ಕಿದ್ದಾನೆ. ಆತನು ಸುಳ್ಳಾಡುವ ದೇವರಲ್ಲ. ಆದುದರಿಂದ ಆತನಿಗೆ ಹೆದರಿ ದೇವರಿಗೆ ನಾವು ವಿರೋಧಿಗಳಾಗಿ ಶತ್ರುಗಳಾಗಿ ಮಾರ್ಪಡದೆ, ಆತನು ಮುಯಿ ತೀರಿಸುವ ದಿನದಲ್ಲಿ ಆತನಿಗೆ ನಾವು ಸಿಕ್ಕಿಕೊಳ್ಳದೆ, ಆತನು ನನ್ನ ಜನರನ್ನ ವಿಮೋಚಿಸುವ ವರ್ಷ ಎಂಬುದಾಗಿ ಹೇಳ್ತಾನೆ. ನನ್ನ ಜನರು ಎಂಬುದಾಗಿ ಆತನು ಹೇಳುವ ಗುಂಪಿನಲ್ಲಿ, ಆತನಿಂದ ರಕ್ಷಿತರು ವಿಮೋಚಿತರಾಗುವ ಆ ಗುಂಪಿನಲ್ಲಿ ಸೇರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಇಂಥ ಅದ್ಭುತವಾದ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ, ಹೇಗೆ ನೀನು ನಿನಗೆ ವಿಧೇಯರಾಗುವವರನ್ನ ಅಥವಾ ನಿನ್ನ ಸ್ವಕೀಯರನ್ನ ನೀನು ಹೇಗೆ ಪರಿಗಣಿಸ್ತಿ ದೇವರೇ, ನಿನ್ನನ್ನು ತಿರಸ್ಕರಿಸಿ ನಿನಗೆ ವಿರೋಧಿಗಳಾಗಿ ನಿಲ್ಲುವವರಿಗೆ ವಿರುದ್ಧವಾಗಿ ನೀನು ನಿಂತು ಅವರಿಗೆ ಮುಯಿ ತೀರಿಸುವ ದಿನದಲ್ಲಿ ಅವ್ರನ್ನ ಕಾಲಿನಿಂದ ತೊಳೆದು ನಿನ್ನ ಕಾಲಿನಿಂದಲೇ ಅವ್ರನ್ನ ಹೊಸಗಿ ದೇವರೇ ಅವ್ರನ್ನ ಚೂರು ಚೂರು ಮಾಡಿ ಅವರ ಸಾರವನ್ನೆಲ್ಲ ನೆಲದ ಮೇಲೆ ಸುರಿತೇನೆ ಎಂಬುದಾಗಿ ಹೇಳ್ತೀಯಲ್ಲಪ್ಪ. ದೇವರೇ, ಇಂಥ ಭೀಕರ ಸ್ಥಿತಿಗಳಲ್ಲಿ ಸಿಕ್ಕಿಕೊಳ್ಳದಂತೆ ಬೇಗ ನಮ್ಮನ್ನು ರಕ್ಷಿಸು. ದೇವರೇ, ನಿನ್ನ ಜನರನ್ನು ರಕ್ಷಿಸು, ನಮ್ಮ ಜನರನ್ನು ರಕ್ಷಿಸು. ಕರ್ತನೆ, ನಾವು ನಿನ್ನ ಮುಂದೆ ನಡುಗಿ ಹೆದರಿ ದೇವರ ಭಯಭಕ್ತಿಯಿಂದ ತುಂಬಿದವರಾಗಿ ನಾವು ಜೀವಿಸುವುದಕ್ಕೆ, ನಿನ್ನ ಭಯಭಕ್ತಿಯಿಂದ ಕಾಲಕ್ಷೇಪ ಮಾಡುವಂತೆ ನೀನು ನಮಗೆ ಒದಗಿಸಿದ ಆಯುಷ್ಕಾಲದಲ್ಲಿ ದೇವರೇ, ನಾವು ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಮಗೆ ದಯಮಾಡಿ ಕಲಿಸು.
ಅನೇಕ ವಿಧವಾದ ಶೋಧನೆಗಳು, ಪ್ರಚೋದನೆಗಳು ಸುತ್ತಲೂ ದಿನಾಲು ನಮ್ಮನ್ನು ಮುತ್ತಿ ಅನೇಕ ವಿಧದಲ್ಲಿ ಕರ್ತನ ನಮ್ಮನ್ನು ಪ್ರಚೋದಿಸುವಾಗ ದೇವರೇ, ನಾವು ಅವುಗಳಿಗೆ ಒಳಗಾಗದಂತೆ ನಮ್ಮನ್ನು ಕರ್ತನೆ ತಪ್ಪಿಸಿ ಕಾಪಾಡು. ಕೊನೆಯವರೆಗೂ ಕರ್ತನೆ ನಾವು ನಿನ್ನವರಾಗಿ ನಂಬಿಗಸ್ತರಾಗಿ ನಿಲ್ಲುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ದಯೆ ನಮಗುಂಟಾಗಲಿ. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯಾರ್ಯಾರು ಹೀಗೆ ಒಪ್ಪಿಸಿಕೊಡ್ತಿದ್ದಾರೆ ಅವರನ್ನು ಆಶೀರ್ವದಿಸು. ಇವರ ಕುಟುಂಬಗಳ ಮೇಲೆ ನಿನ್ನ ಕೋಪಲಪ, ನಿನ್ನ ರಕ್ತ ಬರಲಿ. ಪಸ್ಕದ ಕುರಿಮರಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಬರಲಿ. ಇಂದೇ ಮನೆಗೆ ರಕ್ಷಣೆ ಆಯಿತು ಎನ್ನುವಂಥ ನಿನ್ನ ಮಾತು ಇವರಿಗೂ ಇವರ ಕುಟುಂಬಗಳಿಗೂ ಸ್ವಂತವಾಗಲಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.